ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, NHK CAR DR ಮತ್ತು ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ 1ನೇ ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ರು. ಅದರಂತೆ 2ನೇ ಮೆಡಿಕಲ್ ಲಿಸ್ಟ್ ಬಿಡ್ತಾರೋ ಇಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮೂಲಕ ಕೇಳಾಕತ್ತಿದ್ರಿ. ಅದಕ್ಕಾಗಿ ನಿಮಗಾಗಿ ಇದನ್ನು ವಿಡಿಯೋ ಮಾಡಿದ್ದು. ಹಾಗಿದ್ದರೆ 2ನೇ ಮೆಡಿಕಲ್ ಲಿಸ್ಟ್ ಯಾವಾಗ ಬಿಡ್ತಾರಾ, ಹಾಗಿದ್ದರೆ 2ನೇ ಫಿಸಿಕಲ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈಗ ಸಿವಿಲ್ ಮತ್ತು DR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೆಡಿಕಲ್ ಆ್ಯಂಡ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಭರ್ಜರಿಯಾಗಿ ನಡೆಯಾಕತ್ತದಿ. ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯದು ಕೂಡ ಲಿಸ್ಟನ್ನು ಬಿಟ್ಟಿದ್ದಾರೆ. ಈಗ ಬೆಂಗಳೂರಿಗೆ ಸಂಬಂಧಿಸಿದಂತೆ ಕೇವಲ ಡಾಕ್ಯುಮೆಂಟ್ಸನ್ನು ಇಸಿದುಕೊಂಡು ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾತ್ರ ಮಾಡ್ತಾ ಇದ್ದಾರೆ. ತದನಂತರ ನಿಮ್ಮದು ನಿಮ್ಮ ಬೆಂಗಳೂರು ಅಭ್ಯರ್ಥಿಗಳು ಏನಂದ್ರೆ ಬೆಂಗಳೂರು ಸಿಟಿಗೆ ಸಂಬಂಧಿಸಿದ ಅಭ್ಯರ್ಥಿಗಳದು ನಿಮ್ಮದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮೆಡಿಕಲ್ ಚೆಕಪ್ದು ಕೂಡ ಮೆಡಿಕಲ್ ಡೇಟನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಈಗ ಕೇವಲ ನಿಮ್ಮದು ಈಗೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾತ್ರ ನಡೆಯಕತ್ತಿದೆ. ಹಾಗಿದ್ದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆತು, ಇನ್ನು ಮೆಡಿಕಲ್ ಆತು, ಇನ್ನು 1:1 ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಮಾಡ್ಕೋತಾರೆ. ಹಾಗಿದ್ದರೆ ಮೆಡಿಕಲ್ ಲಿಸ್ಟ್ ಬಿಡ್ತಾರಾ ಇಲ್ವ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ. ಸ್ನೇಹಿತರೆ, 2ನೇ ಮೆಡಿಕಲ್ ಲಿಸ್ಟನ್ನು ಕೂಡ ಬಿಡ್ತಾರೆ. ಆದರೆ ಇಲ್ಲಿ ಏನಪ್ಪ ಅಂದ್ರೆ ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕಂದ್ರೆ 1 ತಿಂಗಳಾಗುತ್ತಂತ ಗೊತ್ತಿಲ್ಲ ಅಥವಾ 2 ತಿಂಗಳಾಗುತ್ತಂತ ಗೊತ್ತಿಲ್ಲ. ಒಟ್ಟು 2ನೇ ಲಿಸ್ಟನ್ನು ಕೂಡ ಬಿಡ್ತಾರೆ. ಯಾಕಂದ್ರೆ ಕೆಲವು ಅಭ್ಯರ್ಥಿಗಳು ಬೇರೆ ಡಿಸ್ಟಿಕ್ಕಿಗೆ ಬೆಂಗಳೂರು ಸಿಟಿಯನ್ನು ಹೊರತುಪಡಿಸಿ ಬೇರೆ ಕಡೆಯೂ ಕೂಡ ಒಬ್ಬರು ಇಬ್ಬರು ಮಾತ್ರ ಫೇಲ್ ಆಗ್ತಾರೆ. ಅಪರೂಪ ಎಲ್ಲೇ ಆದರೂ ಕೂಡ ಅಪರೂಪ 1 ಅಥವಾ 2 ಅಭ್ಯರ್ಥಿಗಳು ಫೇಲ್ ಆಗ್ತಾರೆ. ಅದಕ್ಕಾಗಿ 2ನೇ ಲಿಸ್ಟ್ ಇನ್ನೂ ಬರುತ್ತಾದ್ರೆ ಇಲ್ಲಿ ಏನಪ್ಪ ಟ್ವಿಸ್ಟ್ ಅಂದ್ರೆ ಆ ಅಭ್ಯರ್ಥಿಗಳು ಡ್ಯೂಟಿಗೆ ಜಾಯ್ನ್ ಆಗೋವರೆಗೂ ಕೂಡ ನಿಮ್ಗೆ ಟೈಮ್ ಇರುತ್ತೆ. ಆ ಅಭ್ಯರ್ಥಿಗಳು ಡ್ಯೂಟಿ ಜಾಯ್ನ್ ಆದ ನಂತರ 1 ವಾರದಲ್ಲಿ ಅಥವಾ ಒಂದು 15 ದಿವಸದಲ್ಲಿ ನಿಮ್ಮದು 2ನೇ ಲಿಸ್ಟ್ ಕೂಡ ಬಿಡ್ತಿರ್ತಾರೆ. ಯಾಕಪ್ಪ ಅಂದರೆ ಸಾಕಷ್ಟು ಅಭ್ಯರ್ಥಿಗಳು CR DR ಆಗಿರ್ಬೋದು ಅಥವಾ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿ 2ರಲ್ಲಿ ಕೂಡ ಆಯ್ಕೆಯಾಗಿದ್ದಾರೆ. ಅದು ಯಾವುದೇ ಡಿಸ್ಟಿಕ್ ಆಗಿರಲಿ, ಈಗ ಬೆಂಗಳೂರು ಆಗಿರಲಿ, ರಾಮನಗರ ಆಗಿರಲಿ ಅಥವಾ ಬಾಗಲಕೋಟೆ ಆಗಿರಲಿ, ಹುಬ್ಬಳ್ಳಿ ಆಗಿರಲಿ, ಯಾವುದೇ ಇರಲಿ, ಸಾಕಷ್ಟು ಅಭ್ಯರ್ಥಿಗಳು 2 ಡಿಸ್ಟಿಕ್ನಲ್ಲಿ 2 ಕಡೆ ಅಂದರೆ ಸಿವಿಲ್ DR 2 ಕಡೆ ಆಗಿರ್ತಾರೆ. ಅಲ್ಲಿ ಕೇವಲ 1 ಕಡೆ ಮಾತ್ರ ಅವರು ಜಾಯ್ನಿಂಗನ್ನು ಆಗಬೇಕಾಗಿರ್ತದೆ. ಸಾಕಷ್ಟು ಅಭ್ಯರ್ಥಿಗಳು 2ರಲ್ಲಿ ಆಯ್ಕೆಯಾಗಿ 2ರಲ್ಲಿ ಮೆಡಿಕಲ್ಗೆ ಕೂಡ ಅಟೆಂಡ್ ಮಾಡಿರ್ತಾರೆ. ಆಗ ಅವ್ರದ್ದು 1:1 ಲಿಸ್ಟ್ ಬಿಟ್ಟಾಗ 1ಕ್ಕೆ ನಾನು ಈ ಹುದ್ದೆಗಳನ್ನು ತಿರಸ್ಕರಿಸ್ತಿದ್ದೀನಿ ಅಥವಾ ಬೇರೆ ಯಾವುದಾದ್ರೂ ಕಾರಣ ಕೊಟ್ಟು ಅವರು ಹುದ್ದೆಯನ್ನು ಬಿಡ್ತಾರ. ಆದ ನಂತರ ನಿಮ್ಮದು 2ನೇ ಮೆಡಿಕಲ್ ಲಿಸ್ಟ್ ಕೂಡ ಬರ್ತದೆ. ಅದು ಮೆಡಿಕಲ್ ಲಿಸ್ಟ್ ಬರ್ಬೇಕಂದ್ರೆ ಇನ್ನೂ 1 ರಿಂದ 2 ತಿಂಗಳವರೆಗೂ ಕೂಡ ಟೈಮ್ ಬೇಕಾಗುತ್ತದೆ. ಅದಕ್ಕಾಗಿ ಯಾರೂ ಕೂಡ ಗೊಂದಲಕ್ಕೆ ಈಡಾಗಬೇಡಿ. 2ನೇ ಲಿಸ್ಟ್ ಕೂಡ ಬರ್ತಾ, ಆದರೆ ಸ್ವಲ್ಪ ತಾಳ್ಮೆ ಇರಬೇಕು. ಆದರೆ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡೋದ್ರೆ ಸಿವಿಲ್ ಹುದ್ದೆಗಳಲ್ಲಿ 2ನೇ ಲಿಸ್ಟ್ ಬಂದರೂ ಕೂಡ ಸಾಕಷ್ಟು ಅಭ್ಯರ್ಥಿಗಳನ್ನ ತುಂಬಿಕೊಳ್ಳಲ್ಲ. ಒಂದೊಂದು ಜಿಲ್ಲೆದು ಮಾತ್ರ 2ನೇ ಮೆಡಿಕಲ್ ಲಿಸ್ಟ್ ಬರುತ್ತೆ, ಒಂದೊಂದು ಜಿಲ್ಲೆಯದು ಮೆಡಿಕಲ್ ಲಿಸ್ಟ್ ಬರಲ್ಲ. ಆದರೆ CR DRದು ಸಾಕಷ್ಟು ಹೆಚ್ಚಿನ ಜಿಲ್ಲೆಗಳಲ್ಲಿ ನಿಮ್ಮದು ಮೆಡಿಕಲ್ ಲಿಸ್ಟ್ ಕೂಡ ಬರ್ತದೆ. 2ನೇ ಲಿಸ್ಟ್ ಹೇಳ್ತಾ ಇರೋದು ನಾನು. ಇನ್ನು ಫಿಸಿಕಲ್ ಲಿಸ್ಟಿಗೆ 2ನೇ ಫಿಸಿಕಲ್ ಕೂಡ ಲಿಸ್ಟ್ ಕೂಡ ಬರ್ತದೆ. ಅದ್ರದ್ದು ಯಾವ ರೀತಿ ಪ್ರೊಸೆಸ್ ಐತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದರ ಸಂಪೂರ್ಣವಾಗಿ ಡೀಟೇಲ್ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2ನೇ ಫಿಸಿಕಲ್ ಲಿಸ್ಟ್ ಯಾವಾಗ ಬರುತ್ತೆ, ಫಿಸಿಕಲ್ ಲಿಸ್ಟ್ ಬರ್ಬೇಕಂದ್ರೆ ಏನೇನೆಲ್ಲ ಅಡೆತಡೆಗಳದ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. 2ನೇ ಲಿಸ್ಟ್ ಕೂಡ ಅದು ಬರುತ್ತಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಹಾಗಿದ್ದರೆ 2ನೇ ಮೆಡಿಕಲ್ ಲಿಸ್ಟಿಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ನಮ್ಮದು ಸ್ಕೋರ್ ಎಷ್ಟಾಗಿರ್ಬೇಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಗಿದೆ. ಸ್ನೇಹಿತರೆ, ಈಗ ಆಲ್ರೆಡಿ ನಿಮ್ಮ ಮೇಲಿರೋ ಅಭ್ಯರ್ಥಿಗಳು ಅಂತಲೇ ತಿಳ್ಕೊಬೋದು ನಾವೀಗ. ಅವ್ರದ್ದು ಏನಾರ ಆಯ್ಕೆ ಆಗಿದೆಯಲ್ಲ, ಅವ್ರಿಗಿಂತ ನೀವೇನಾದರೂ 0.25 ಅಥವಾ 0.5 ಅದಕ್ಕಿಂತ ಕಮ್ಮಿ ಅಂಕಗಳನ್ನು ನೀವೇನಾದರೂ ಪಡೆದುಕೊಂಡಿದ್ರಂದ್ರೆ ಅಲ್ಲಿ ಅದರೊಳಗೂ ಮತ್ತು ಅದ್ರ ಜೊತೆಗೆ ನಿಮ್ಮದು ಕ್ಯಾಟಗರಿ ಅಥವಾ ನಿಮ್ಮ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯಲ್ಲಿ ಬೇರೆ ಹುದ್ದೆಗಳಿಗೆ ಆಯ್ಕೆ ಆಗಿದ್ನಂದ್ರೆ ಅಥವಾ ಅದನ್ನು ಈ ಹುದ್ದೆಗಳನ್ನು ತಿರಸ್ಕರಿಸಿ ಹೋದಾಗ ಮಾತ್ರ ನಿಮ್ಮದು 2ನೇ ಲಿಸ್ಟ್ ಬಿಟ್ಟಾಗ ನಿಮ್ಮದು ಕೂಡ ಹೆಸರಿಗೆ ಬರ್ತದೆ. ಕೇವಲ 0.25 ಮತ್ತು 0.5ಕ್ಕಿಂತ ಕಡಿಮೆ ಆದ ಅಭ್ಯರ್ಥಿಗಳೊಂದು ಮಾತ್ರ ಈ ಹುದ್ದೆಗೆ, ಅದು ಸಾಕಷ್ಟು ಅಭ್ಯರ್ಥಿಗಳು ಜಾಸ್ತಿ ಬರಲ್ಲ, ಬೇರೆ ಎಣಿಕೆ ಅಭ್ಯರ್ಥಿಗಳು ಕೂಡ ಬರ್ಬೋದು. ಆದರೆ ಬೆಂಗಳೂರು ಸಿಟಿಗೆ ಸಂಬಂಧಿಸಿದಂತೆ ಜಾಸ್ತಿ ಅಭ್ಯರ್ಥಿಗಳು ಕೂಡ ಬರ್ತದೆ. ಸ್ನೇಹಿತರೆ, ನಿಮ್ಗೆ ಇರುವ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಇನ್ನೂ ಏನಾರ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ಬೇಗ ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಶುಭ ದಿನ.